ಪ್ರವಾಹಕ್ಕೆ ಪಥರುಗುಟ್ಟೋಗಿದೆ ನೇಪಾಳ. ಭಾರತದಲ್ಲಿ ಇದರಿಂದ ಯಾವುದೇ ಪ್ರವಾಹದ ಭೀತಿ ಇಲ್ಲ. ನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದೆ. ಪ್ರವಾಹದ ಭೀತಿ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಹೇಳಿದೆ. ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿತ್ತು, ಇದೀಗ ನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದೆ. ಭಾರತಕ್ಕೆ ದೊಡ್ಡ ಆತಂಕ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ. ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಆತಂಕ ಆಗಿತ್ತು, ಆದರೆ ಈಗ ಅಂತ ಪರಿಸ್ಥಿತಿ ಇಲ್ಲ. ಭಾರತಕ್ಕೆ ನೇಪಾಳದಂತಹ ಸ್ಥಿತಿ ಏನೂ ಕೂಡ ಇಲ್ಲ. ಪ್ರವಾಹದಿಂದಾಗಿ ನೇಪಾಳ ಪಥರುಗುಟ್ಟು ಹೋಗಿದೆ, ಸರ್ವನಾಶ ಆಗಿದೆ. ಸುಮಾರು 160ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಆಗಿದ್ದಾರೆ, 106 ಜನ ಡೆತ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕೆಲವು ಮಾಹಿತಿಗಳು ಸಿಕ್ಕಿದ್ದಾವೆ. ಇದರ ನಡುವೆ ಯಾರು ಕೂಡ ಭಯ ಪಡೋದು ಬೇಡ, ಆತಂಕ ಪಡೋದು ಬೇಡ, ಯಾರೂ ಕೂಡ ಭಾರತೀಯರು ಇದರಿಂದ ಟೆನ್ಷನ್ ಆಗೋದು ಬೇಡ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವೇ ಸ್ವತಃ ಹೇಳಿದೆ. ಭಾರತದ ನದಿಗಳು ತುಂಬಿ ಹರಿತಾ ಇದ್ವು, ಆದರೆ ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. ಈಗ ಪ್ರವಾಹದಂತ ಸ್ಥಿತಿ ಭಾರತದಲ್ಲಿಲ್ಲ. ನೇಪಾಳದಲ್ಲಿ ಮಾತ್ರ ಇದು ಭಾರಿ ಹಾನಿಯನ್ನ ಮಾಡಿದೆ. ನೇಪಾಳದಲ್ಲಿ ಪ್ರವಾಹ ತಂದಿರುವಂತ ಅವಾಂತರಕ್ಕೆ ಈಗಾಗಲೇ 106 ಜನ ಮಿಸ್ಸಿಂಗ್ ಇದ್ದಾರೆ. ಕೆಲವರ ಡೆಡ್ ಬಾಡಿಯೂ ಕೂಡ ಸಿಕ್ಕಿದೆ. ಮಹಾಪ್ರವಾಹಕ್ಕೆ ನೇಪಾಳ ತತ್ತರಿಸಿ ಹೋಗಿದೆ. ಸುಮಾರು 160ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ. ನೇಪಾಳದಲ್ಲಿ 106 ಜನರು ನಾಪತ್ತೆಯಾಗಿದ್ದಾರೆ. ಭಾರತದ 160ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ನೇಪಾಳ ಪೊಲೀಸರು, ಸೈನಿಕರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಂತ ನೇಪಾಳದ ಪೊಲೀಸರು ಮತ್ತು ಸೈನಿಕರು ನಾಪತ್ತೆಯಾಗಿದ್ದಾರೆ. ಮಹಾಪ್ರವಾಹಕ್ಕೆ ನೇಪಾಳವೇ ತತ್ತರಿಸಿ ಹೋಗಿದೆ. ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮತ್ತು ರಕ್ಷಣಾ ಪಡೆಗಳು, ಸೈನಿಕರು ಕೆಲವರು ಮಿಸ್ಸಿಂಗ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಡು ಕೇಳರಿಯದ ಭೀಕರವಾದ ಪ್ರವಾಹಕ್ಕೆ ನೇಪಾಳ ನಲುಗಿ ಹೋಗಿದೆ. ನೇಪಾಳ ಪ್ರವಾಹದಲ್ಲಿ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಕೈಲಾಸ ಯಾತ್ರೆಗೆ ಹೋಗಿದ್ದವರು ನಾಪತ್ತೆಯಾಗಿದ್ದಾರೆ. ಸುಮಾರು 400 ಯಾತ್ರಿಗರು ಕೈಲಾಸ ಯಾತ್ರೆಗೆ ಹೋದವರು ನಾಪತ್ತೆಯಾಗಿದ್ದಾರೆ. ಭಾರತದ 105 ಜನ ಯಾತ್ರಿಗಳು ಅದರಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಇದೆ. ನೆರೆಯ ರಾಷ್ಟ್ರ ನೇಪಾಳ ಭೀಕರವಾದ ಪ್ರವಾಹಕ್ಕೆ ತುತ್ತಾಗಿ ಸರ್ವನಾಶವಾಗುತ್ತಿದೆ. 400 ಜನ ಯಾತ್ರಿಗಳು ಕೈಲಾಸ ಯಾತ್ರೆಗೆ ಹೋಗಿದ್ರು, ಅವರೀಗ ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ ಭಾರತದ ಸುಮಾರು 106 ಜನ ಯಾತ್ರಿಗಳು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆಘಾತಕಾರಿ ವಿಚಾರ. ನೇಪಾಳದ ಭೀಕರ ದುರಂತ. ನೇಪಾಳ ಸಹಾಯದ ಹಸ್ತವನ್ನು ಚಾಚಿದೆ. ಭಾರತದ ಸೇನಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಅಗತ್ಯ ವಸ್ತುಗಳನ್ನು ನೇಪಾಳಕ್ಕೆ ನೀಡುವಂತ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅಕ್ಷರಶಃ ತತ್ತರಿಸಿ ಹೋಗಿದೆ ನೇಪಾಳದ ಹಲವು ಪ್ರದೇಶ ನಾಮಾವಶೇಷವಾಗಿದೆ. 13ಕ್ಕೂ ಹೆಚ್ಚು ಜಲವಿದ್ಯುತ್ ಘಟಕಗಳು, 6 ಸೇತುವೆ, 40 ಕಿಲೋಮೀಟರ್ ರಸ್ತೆಯೇ ನಾಪತ್ತೆಯಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವ ರಸ್ತೆಗಳು. ಆ ಕ್ಷಣ ಹೇಗಿತ್ತು ನೋಡಿ, ಮೈ ಜುಮ್ ಎನ್ನಿಸುವಂತ ಕ್ಷಣ ಅದು. ಪ್ರವಾಹದ ನೀರು ಆರ್ಭಟಿಸ್ತಾ ಇದ್ರೆ ಅವರೆಲ್ಲ ಓಡ್ ಹೋಗ್ತಾ ಇದ್ದಾರೆ, ಆದರೆ ತಪ್ಪಿಸಿಕೊಳ್ಳುವಂತ ಅವಕಾಶವೇ ಇಲ್ಲ. ಅಲ್ಲಿ ನೀರಿನ ರಭಸಕ್ಕೆ ಹಂಗೆ ಕೊಚ್ಕೊಂಡು ಹೋಗಿದ್ದಾರೆ. ನೇಪಾಳದ ಪೊಲೀಸರು ಇದ್ದಾರೆ, ಸೈನಿಕರು ಕೂಡ ಇದರಲ್ಲಿ ನಾಪತ್ತೆಯಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ. ಆ ಸಿಸಿಟಿವಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಭೀಕರವಾಗಿತ್ತು. ನೇಪಾಳದಲ್ಲಿ ಏಕಕಾಲಕ್ಕೆ ಸಂಭವಿಸಿದಂತಹ ಆ ಪ್ರವಾಹದ ಆರ್ಭಟ ಅನ್ನುವಂಥ ದೃಶ್ಯಗಳು ಗಮನಿಸ್ತಾ ಇದ್ರಿ. ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಮನೆಗಳು ಕೊಚ್ಕೊಂಡು ಹೋಗಿದೆ, ಬಿಲ್ಡಿಂಗ್ಗಳು ಸಂಪೂರ್ಣ ನೆಲಕ್ಕುರುಳಿದಾವೆ. ಜನರು ಕೂಡ ಜೀವ ಉಳಿಸಿಕೊಳ್ಳೋದಕ್ಕೆ ದಿಕ್ಕಾಪಾಲಾಗಿ ಓಡಿದ್ರು. ಏನೇ ಮಾಡಿದ್ರು ಕೂಡ ನದಿಯ ಆರ್ಭಟ ಇತ್ತಲ್ಲ, ಪ್ರವಾಹದ ಆರ್ಭಟಕ್ಕೆ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಕೆಲವರು ಮೇಲ್ಗಡೆ ಜೀವ ಉಳಿಸಿಕೊಳ್ಳೋದಕ್ಕೆ ಬಿಲ್ಡಿಂಗ್ಗಳ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ತಮ್ಮವರನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಕ್ಷಣಕ್ಕೆ ಯಾವುದು ಕೂಡ ಸಾಧ್ಯ ಆಗಲೇ ಇಲ್ಲ. ಸುಮಾರು 400ಕ್ಕೂ ಹೆಚ್ಚು ಪ್ರವಾಸಿಗರು, ಇವರೆಲ್ಲ ಕೈಲಾಸ ಯಾತ್ರೆಗೆ ಹೋದವರು. ಅದರಲ್ಲಿ ಭಾರತೀಯರು ಸುಮಾರು 100ಕ್ಕೂ ಹೆಚ್ಚು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.
ಮುಖ್ಯಮಂತ್ರಿ ಡಿ.ಕೆ.